ಹಲೋ ಫ್ರೆಂಡ್ಸ್, ಇವತ್ತು ಸೂಪರ್ ಟೇಸ್ಟಿಯಾದಂತಹ ಹಾಗೂ ಈಸಿಯಾಗಿ ರೆಡಿ ಮಾಡ್ಕೊಳ್ಳುವಂತಹ ಒಂದು ಮಟನ್ ರೈಸ್ ರೆಸಿಪಿನ ಹಂಚಿಕೊಳ್ತಾ ಇದ್ದೀನಿ. ಇದನ್ನು ಕಡಿಮೆ ಮಸಾಲ ಹುಡಿಗಳನ್ನು ಉಪಯೋಗಿಸಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತುಂಬ ಈಸಿನೂ ಆಗಿರುತ್ತೆ, ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು, ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಮಟನ್ ಒಂದು ಅರ್ಧ kg ಅಷ್ಟು ತಗೊಂಡು ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಮಟನ್ ರೈಸ್ ಮಾಡ್ಕೊಳ್ತಾ ಇದ್ದೀವಲ್ಲ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು, ಟರ್ಮರಿಕ್ ಪೌಡರ್ 1/4 ಟೀ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಆಮೇಲೆ ಕರಿ ಲೀವ್ಸ್, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಬೇಕಂದ್ರೆ ಹಾಕ್ಕೊಳ್ಳಿ, ಅದರಲ್ಲಿ ಬೇಯಿಸ್ಕೊಳ್ಳುವಾಗ ಅದು ನೀರು ಬಿಡುತ್ತೆ ಮಟನ್. ಇವಾಗ ಇದನ್ನು ಕವರ್ ಮಾಡಿಕೊಂಡು ಒಂದು 4 ರಿಂದ 5 ವಿಸಿಲ್ ಆಗುವ ತನಕ ಬೇಯಿಸ್ಕೋಬೇಕು. ಇವಾಗ ರೈಸ್ ಮಾಡ್ಕೊಳ್ಳೋದಕ್ಕೆ ನೀರನ್ನು ಬಿಸಿಯಾಗೋದಕ್ಕೆ ಇಟ್ಕೋಬೇಕು. ನೀರು ಬಿಸಿಯಾಗುವಾಗ ನಾವು ಸ್ವಲ್ಪ ಹೋಲ್ ಸ್ಪೈಸಸನ್ನು ಹಾಕೋಬೇಕು. ಅದಕ್ಕಾಗಿ ಸ್ಟಾರ್ 1, ಕ್ಲೌಸ್ 4, ಕಾರ್ಡಮಮ್ 1, ಜಾವಿತ್ರಿ 1 ಇದನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕವರ್ ಮಾಡಿಕೊಂಡು ನೀರು ಕುದಿ ಬರುವ ತನಕ ಇಟ್ಕೋಬೇಕು. ನೀರು ಕುದಿ ಬರೋ ಹೊತ್ತಿಗೆ ನಾವು ಇನ್ನೊಂದು ಸೈಡಲ್ಲಿ ಮಟನ್ ಮಸಾಲ ಮಾಡೋದಕ್ಕೆ ಒಂದು ಕಡಾಯಿಯನ್ನು ಇಟ್ಕೊಂಡು ಅದು ಬಿಸಿಯಾದ ನಂತರ ಎಣ್ಣೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು. ಎಣ್ಣೆ ಬಿಸಿ ಆದ ನಂತರ ಹೋಲ್ ಸ್ಪೈಸಸ್, ಸೋಂಪು 1 ಟೀ ಸ್ಪೂನ್, ಆಮೇಲೆ ಲವಂಗ 4, ಆಮೇಲೆ ಸ್ಟಾರ್ 1 ಹಾಕೊಂಡು ಅದು ಬಿಸಿಯಾದ ನಂತರ ಆನಿಯನ್ ಒಂದು ಅರ್ಧ kg ಅಷ್ಟು ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಇವಾಗ ನೋಡಿ, ನಾವು ರೈಸ್ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಂತಹ ನೀರು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ರೈಸ್ ಒಂದು 300 ಗ್ರಾಮ್ ಅಷ್ಟು ಹಾಕೊಂಡು ಅದನ್ನು ಚೆನ್ನಾಗಿ ತೊಳೆದು ನಾವು ಹಾಕೋಬೇಕು. ಚೆನ್ನಾಗಿ ಕುದಿ ಬಂದ ನಂತರನೇ ಹಾಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಕ್ಕೆ ಇಟ್ಕೋಬೇಕು. ಆನಿಯನನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಆದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಅದನ್ನು ಅದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊ. ಇವಾಗ ನೋಡಿ, ಆನಿಯನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ರೆಡಿಯಾಗಿದೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಂಡ್ರೇನೆ ನಮ್ಮ ಮಸಾಲ ಟೇಸ್ಟ್ ಚೆನ್ನಾಗಿರೋದು. ಇವಾಗ ಇದಕ್ಕೆ ಬೇಕಾದಂತಹ ಮಸಾಲ ಹುಡಿಗಳನ್ನು ಹಾಕ್ಕೊಳ್ಳೋಣ. ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್, ಕೊರಿಯಾಂಡರ್ ಪೌಡರ್ 1 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೇಬಲ್ ಸ್ಪೂನ್, ಕಸೂರಿ ಮೇಥಿ 1 ಟೀ ಸ್ಪೂನ್, ಆಮೇಲೆ ಟರ್ಮರಿಕ್ ಪೌಡರ್ 1/2 ಟೀ ಸ್ಪೂನ್ ಅಷ್ಟು ಹಾಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇವಾಗ 2 ರಿಂದ 3 ಟೊಮೆಟೊ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು, ಅಥವಾ ಚಾಪರ್ಲಿ ಚಾಪ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು, ಅಂದರೆ ಟೊಮೆಟೊ ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ಇವಾಗ ನೋಡಿ, ಇನ್ನೊಂದು ಸೈಡಲ್ಲಿ ನಮ್ಮ ರೈಸ್ ಕೂಡ ಬೆಂದು ರೆಡಿಯಾಗಿದೆ. ಅಂದರೆ ಇದು 80% ಅಷ್ಟು ಕುಕ್ ಆದರೆ ಸಾಕು. ಇವಾಗ ನೋಡಿ 80% ಡನ್ ಆಗಿದೆ. ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಟೊಮೆಟೊ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಮಟನ್ ಕೂಡ ನೋಡಿ, ಇವಾಗ 4-5 ವಿಸಿಲ್ ಆದ ನಂತರ ಚೆನ್ನಾಗಿ ಕುಕ್ಕಾಗಿ ರೆಡಿಯಾಗಿದೆ. ಒಮ್ಮೆ ಚೆಕ್ ಮಾಡಿ ನೋಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕುಕ್ ಆಗಬೇಕು. ಇವಾಗ ಇದನ್ನು ನಾವು ಮಸಾಲೆಗೆ ಹಾಕ್ಕೋಬೇಕು. ಹಾಕೊಳ್ಳುವಾಗ ನಾವು ಅದರಲ್ಲಿರುವ ನೀರು ಕೂಡ ಒಟ್ಟಿಗೆನೆ ಹಾಕೋಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಆ ರೀತಿ ಕುಕ್ ಮಾಡಿಕೊಂಡ್ರೆ ಮಸಾಲ ಮಟನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಆಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮಟನ್ ಮಸಾಲ ರೆಡಿಯಾಗಿದೆ. ಇವಾಗ ನೋಡಿ, ನಮ್ಮ ರೈಸ್ ಕೂಡ ರೆಡಿಯಾಗಿದೆ, ಮಟನ್ ಮಸಾಲ ಕೂಡ ರೆಡಿಯಾಗಿದೆ. ಇವಾಗ ಇದನ್ನು ದಮ್ಮಲ್ಲಿ ಇಡೋದಕ್ಕೋಸ್ಕರ ಲೇಯರ್ ಆಗಿ ಹಾಕ್ಕೋಬೇಕು. ಅದಕ್ಕಾಗಿ ಒಂದು ಕಡಾಯಿಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಮೊದಲನೇದಾಗಿ ನಾವು ಕೆಳಗಡೆ ಮಟನ್ ಮಸಾಲ ಇದೆಯಲ್ಲ, ಅದರ ಒಂದು ಲೇಯರ್ ಹಾಕ್ಕೋಬೇಕು. ಆ ಲೇಯರ್ ಹಾಕಿ ಆದ ನಂತರ ಅದರ ಮೇಲೆ ರೈಸನ್ನು ಕೂಡ ಹಾಕ್ಕೋಬೇಕು. ರೈಸ್ ಹಾಕಿ ಆದ ನಂತರ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪುನಃ ಅದೇ ರೀತಿ ಮಸಾಲ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಅದರ ಮೇಲೆ ರೈಸ್ ಹಾಕ್ಕೊಂಡ್ರೆ ಲೇಯರ್ ರೆಡಿಯಾಗಿದೆ. ಆ ನಂತರ ನಾವು ಈ ರೀತಿ ಹೋಲ್ಗಳನ್ನು ಮಾಡ್ಕೋಬೇಕು. ಒಂದು 3 ರಿಂದ 4 ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ದಮ್ಮು ಬರುತ್ತೆ. ನಾವು ರೈಸನ್ನು 80% ಮಾತ್ರ ಕುಕ್ ಮಾಡ್ಕೊಂಡಿದ್ದೀವಿ, ಅದು ಕೂಡ ಇದರಲ್ಲಿ ರೆಡಿ ಆಗಬೇಕು. ಇದರ ಮೇಲೆ ಸ್ವಲ್ಪ ಎಣ್ಣೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಗ್ರೀನ್ ಚಿಲ್ಲಿ ಇದೆಯಲ್ಲ ಅದನ್ನು ಕೂಡ ಈ ರೀತಿ ಇಟ್ಕೊಳ್ಳಿ. ಗ್ರೀನ್ ಚಿಲ್ಲಿ ಈ ರೀತಿ ಇಟ್ಕೊಳ್ಳೋದ್ರಿಂದ ಅದರ ಘಮ ತುಂಬ ಚೆನ್ನಾಗಿರುತ್ತೆ.
ಇವಾಗ ಇದನ್ನ ಚೆನ್ನಾಗಿ ಕವರ್ ಮಾಡ್ಕೋಬೇಕು. ಒಂದು ಫಾಯಿಲ್ ಪೇಪರ್ನಿಂದ ಈ ರೀತಿ ಕವರ್ ಮಾಡ್ಕೊಳ್ಳಿ. ಫಾಯಿಲ್ ಪೇಪರ್ ಇಲ್ಲ ಅಂದರೆ ನಿಮ್ಮ ಹತ್ರ ತೆಳು ಇದು ಶಾಲ್ ಅಥವಾ ಬಟ್ಟೆ ಇದ್ರೆ ಅದನ್ನ ಕವರ್ ಮಾಡಿಕೊಂಡು ಅದರ ಮೇಲೆ ಈ ರೀತಿ ಮುಚ್ಚಳವನ್ನು ಮುಚ್ಕೊಳ್ಳಿ. ಇವಾಗ ಇದನ್ನ ಡೈರೆಕ್ಟ್ ಆಗಿ ಸ್ಟವ್ ಮೇಲೆ ಇಟ್ಕೋಬಾರ್ದು. ಅಡಿಯಲ್ಲಿ ಒಂದು ಹಳೆ ತವವನ್ನು ಇಟ್ಕೊಂಡು ಅದರ ಮೇಲೆ ದಮ್ ಬರೋದಕ್ಕೆ ಇಟ್ಕೋಬೇಕು. ಫ್ಲೇಮನ್ನು ನೀವು 3ರಿಂದ 4 ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೊದಲಿಗೆ. ಆಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮೀಡಿಯಂ ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಒಂದು 30 ನಿಮಿಷ ಆ ರೀತಿ ಕುಕ್ ಮಾಡ್ಕೊಳ್ಳಿ. ಇವಾಗ ಅದಕ್ಕೊಂದು ಸಲಾಡನ್ನು ಮಾಡ್ಕೊಳ್ಳೋಣ. ಅದಕ್ಕಾಗಿ ಒಂದು 300 ಮಿಲಿಯಷ್ಟು ಕರ್ಡ್, ಆಮೇಲೆ ಕುಕ್ಕುಂಬರ್, ಆನಿಯನ್, ಗ್ರೀನ್ ಚಿಲ್ಲಿ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಲಾಡ್ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಸೈಡ್ನಲ್ಲಿ ಇಟ್ಕೊಳ್ಳೋಣ. ಇವಾಗ ನೋಡಿ ನಮ್ಮ ಮಟನ್ ರೈಸ್ ಕೂಡ ದಮ್ಮೆಲ್ಲ ಆಗಿ ರೆಡಿಯಾಗಿದೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಎಲ್ಲ ಆಗಿದೆ. ಸೂಪರ್ ಟೇಸ್ಟಿಯಾದಂತಹ ನಮ್ಮ ಮಟನ್ ರೈಸ್ ರೆಡಿಯಾಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಬೋದು. ಇಂತಹ ಈಸಿ ರೆಸಿಪೀಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟವಾಗೋದಾದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿಕೊಡಿ. ತುಂಬ ಈಸಿಯಾಗಿ ಮಾಡಬಹುದಾದಂತಹ ಈ ಮಟನ್ ರೈಸನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.